ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊಪ್ಪ ತಾಲೂಕಿನ ಉತ್ತಮೇಶ್ವರ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಅಗಳಗಂಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಟ್ರ್ಯಾಕ್ ಸೂಟ್ ಮತ್ತು ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಉತ್ತಮೇಶ್ವರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪೋಷಕರ ಸಮ್ಮುಖದಲ್ಲಿ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಇದೇ ರೀತಿ ಅಗಳಗಂಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೂ ಟ್ರಸ್ಟ್ ವತಿಯಿಂದ ಸಮವಸ್ತ್ರ, ಟ್ರ್ಯಾಕ್ ಸೂಟ್ ಹಾಗೂ ಶಾಲಾ ಬ್ಯಾಗ್ಗಳನ್ನು ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರಲ್ಲಿ ಶಿಕ್ಷಣದ ಬಗ್ಗೆ ಆಸಕ್ತಿ ಹೆಚ್ಚಿಸುವ ಕಾರ್ಯವನ್ನ ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ನಿರಂತರವಾಗಿ ಕೈಗೊಳ್ಳುತ್ತಿರುವುದು ಶ್ಲಾಘನೀಯ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಕ್ಷಣದ ಬೆಳಕು ಪ್ರತಿ ಮನೆಗೂ ತಲುಪಬೇಕು ಅನ್ನೋದೇ ಒಂದು ಉದ್ದೇಶ. ಆಗ ಮಾತ್ರ ನಮ್ಮ ದೇಶದಲ್ಲಿ ಸಮೃದ್ಧಿ, ಸ್ವಾವಲಂಬಿ ಮತ್ತೆ ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತೆ ಅನ್ನೋದು ಏನು ಪರಿಕಲ್ಪನೆ ಇದೆ, ಅದು ಬರೀ ಮಾತಲ್ಲಿ ನಿಲ್ಲಬಾರ್ದು. ಇದು ನಮ್ಮ ಶಿಕ್ಷೆ ಅಂದರೆ ಮಕ್ಕಳಿಗೆ ತಲುಪಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ಜೊತೆಗೆ ನಾವು ಏನು ಸಮಾಜದಲ್ಲಿ ನಾವೇನಿದ್ದೀವಿ, ನಾಗರಿಕರಿದ್ದೀವಿ, ನಾವು ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳಿಗೆ ಶಿಕ್ಷಣ ವಂಚನೆ ಆಗಬಾರ್ದು, ಅವರಿಗೇನು ನಮ್ಮ ಕಡೆಯಿಂದ ಸಹಾಯ ಆಗಬೇಕು ಅದನ್ನು ಮಾಡಿದ್ರೆ ಮಾತ್ರ ಶಿಕ್ಷಣದಿಂದ ನೀವೆಲ್ಲ ಏನು ಉತ್ತಮ ಕ್ವಾಲಿಟಿಯ ಶಿಕ್ಷಣ ಪಡ್ಕೊಳ್ತೀರಾ, ಆ ಶಿಕ್ಷಣದಿಂದ ಅಭಿವೃದ್ಧಿ ಸಾಧ್ಯ. ಆ ಅಭಿವೃದ್ಧಿ ನಿಮ್ಮ ಮನೆ ಅಭಿವೃದ್ಧಿ ಆಗ್ತದೆ, ಆಮೇಲೆ ಗ್ರಾಮ ಅಭಿವೃದ್ಧಿ ಆಗ್ತದೆ, ನಮ್ಮ ಸಮಾಜ ಅಭಿವೃದ್ಧಿ ಆಗ್ತದೆ, ಆಮೇಲೆ ಕಡೆಗೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ವಿಶ್ವನಾಥ್ ಅವರ ಉದ್ದೇಶ ನಾವು ಹೇಳಿದ್ರು ಏನು ಅಂತೇಳಿ, ಆದರೆ ಅವರು ಈಗ 12-13 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ ವರ್ಷ 8,500 ಮಕ್ಕಳಿಗೆ ಕೊಟ್ಟಿದ್ರು. ಕಳೆದ ವರ್ಷ ಈ ಶಾಲೆಗೂ ಕೊಟ್ಟಿದ್ದರು, ಈ ಶಾಲೆಗೆ ಬ್ಯಾಗು ಸೇರಿಸ್ಕೊಟ್ಟಿದ್ರು. ಕಳೆದ ವರ್ಷ ಬ್ಯಾಗ್ ಕೊಟ್ಟವರಿಗೆ ಈ ಸರಿ ಬ್ಯಾಗ್ ಕೊಡ್ತಾ ಇಲ್ಲ, ಹೊಸದಾಗಿ ಬಂದವರಿಗೆ ಸೇರಿದವರಿಗೆ ಬ್ಯಾಗು ಸಮೇತ ಕೊಡ್ತಾರೆ. ಈಗ 1ನೇ ತರಗತಿ ಮಕ್ಕಳದ್ದು ಇನ್ನೂ ಮೆಜರ್ಮೆಂಟ್ ತಗೊಂಡಿಲ್ಲ, ತಗೊಂಡು ಕೊಡ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಹೆಚ್ಚಿನದಾಗಿ ಬಡವರಾಗಿರ್ತಾರೆ. ಅವರು ಶಾಲೆಗೆ ಬರೋದೇ ಈ ಮಳೆಗಾಲದಲ್ಲಿ ಬಹಳ ಕಷ್ಟದ ಸಮಯ. ಅಂಥದ್ರಲ್ಲಿ ಅವರನ್ನು ಸಂತೋಷಪೂರ್ವಕವಾಗಿ ನಾವು ಆಹ್ವಾನ ಮಾಡಬೇಕು ಅಂತ ಸರ್ಕಾರದ ಆದೇಶವೂ ಕೂಡ ಇರುತ್ತೆ. ಅದೇ ರೀತಿ ನಾವು ಶಿಕ್ಷಕರು ಕೂಡ ಮಾಡ್ತೀವಿ. ಹಾಗೆ ನಾಗರಿಕ ಬಂಧುಗಳು ಸಮಾಜದ ಶೈಕ್ಷಣಿಕ ಅಭಿವೃದ್ಧಿಯನ್ನು ಕಂಡುಕೊಂಡಿರ್ತಕ್ಕಂಥ ಇಂತಹ ಒಂದು ಚಾರಿಟಬಲ್ ಟ್ರಸ್ಟ್, ಗದ್ದೆಮನೆ ಚಾರಿಟಬಲ್ ಟ್ರಸ್ಟ್ ಉತ್ತಮವಾದ ಕಾರ್ಯವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷಕರವಾದ ವಿಷಯ. ಕ್ಷೇತ್ರದಲ್ಲಿ 175 ಶಾಲೆಯಲ್ಲಿ ವಿತರಣೆ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಒಂದು 350 ಶಾಲೆಗಳು ಮಾಡಲಾಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಏನು ಶೈಕ್ಷಣಿಕ ವ್ಯವಸ್ಥೆ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ ಒಂದು ಕಡೆ ಇದ್ರೆ, ಇನ್ನೊಂದು ಖಾಸಗಿ ಶಾಲೆಯ ಒಂದು ವ್ಯಾಮೋಹ ನಮ್ಮಲ್ಲಿ ಪೋಷಕರಿಗೆ ಜಾಸ್ತಿ ಆಗ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಖಾಸಗಿ ಶಾಲೆಯ ಒಂದು ವ್ಯಾಮೋಹ ಕಡಿಮೆ ಆಗಲಿ ಅನ್ನೋ ಒಂದು ದೃಷ್ಟಿ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಯ ಸಾಮ್ಯತೆ ಇರಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಇಟ್ಕೊಂಡು ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದಾಗ ನಾವೆಲ್ಲರೂ ಪೂರಕವಾಗಿ ಅವರಿಗೆ ಸಹಕಾರ ಕೊಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ, ನಾಗರಿಕ ಬಂಧುಗಳು ಎಲ್ಲರ ಕರ್ತವ್ಯ ಆಗಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.